ಮಾಡಿ ಸ್ಟೂಡೆಂಟ್ಸ್, ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು 2025 ಮತ್ತು 26ನೇ ಸಾಲಿನ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1ರ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಆಲ್ರೆಡಿ ವೇಳಾಪಟ್ಟಿಯನ್ನು ಬಿಟ್ಟಿದ್ದರು, ಬಟ್ ಅದ್ರ ಜೊತೆಗೆ ಮಾರ್ಗಸೂಚಿಯನ್ನು ಕೂಡ ಬಿಟ್ಟಿದ್ದಾರೆ. ಸೊ ಯಾವ ರೀತಿ ಪರೀಕ್ಷೆ ನಡೆಸಬೇಕು ಅಂತೇಳಿ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಅಥೆಂಟಿಕ್ ಮಾಹಿತಿ ಅವರೇ ಬಿಟ್ಟಂಥದ್ದು. 2025-26ನೇ ಸಾಲಿನ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1ಅನ್ನು ದಿನಾಂಕ 5/1/2026ರಿಂದ ಅಂದರೆ ಬರೋ ಸೋಮವಾರದಿಂದ ಹಿಡಿದು 10ನೇ ತಾರೀಕುವರೆಗೂ ನಡೀತಿರ್ತವೆ. ಅದನ್ನು ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ. ಮುಂಚಿತನೇ ಪ್ರಕಟಣೆ ಮಾಡಿದ್ದಾರೆ. ಇನ್ನು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಮುಖ್ಯ ಪರೀಕ್ಷೆ ಮಾದರಿ ಅಂತ ನಿಮ್ದಲ್ಲಿ ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್, ಅಷ್ಟು ಈಸಿಯಾಗಿ ತೊಗೋಬೇಡ್ರಿ. ಸೊ ಪ್ರಿಪ್ರೇಟರಿ ಎಕ್ಸಾಮ್ ಏನದಾವಲ್ಲ, ಯಾವ ರೀತಿ ಮೇನ್ಸ್ ಎಕ್ಸಾಮ್ ನಡೀತಾವಲ್ಲ ಅದೇ ಮಾದರಿಯಂತೆ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಮೇನ್ಸ್ ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅದೇ ರೀತಿ ಮಾದರಿಯಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು. ಆಯಾ ದಿನದ ಪ್ರಶ್ನೆ ಪತ್ರಿಕೆಯನ್ನು ವೇಳಾಪಟ್ಟಿಯಂತೆ ವಿಷಯವಾರು ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷಾ ದಿನದಂದು ಪೂರ್ವಾಹ್ನ 7 ಗಂಟೆಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಶಾಲಾ ಲಾಗಿನ್ದಲ್ಲಿ ಅಪ್ಲೋಡ್ ಮಾಡಲಾಗುವುದು. ಸೊ ಸ್ಕೂಲ್ ಲಾಗಿನ್ದಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ಕ್ವಶನ್ ಪೇಪರನ್ನು. ಸಂಬಂಧಿಸಿದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸಿಕೊಂಡು ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲು ಅಗತ್ಯ ಗಮನಿಸಲು ಮುಂಚಿತನೇ. ಸೊ ನಾಳೆ ಎಕ್ಸಾಮ್ ಇದೆ ಅಂತಂದರೆ ಎಕ್ಸಾಂಪಲ್ ಆಯಾ ದಿನದ ಪ್ರಶ್ನೆ ಪತ್ರಿಕೆಯನ್ನು ವೇಳಾಪಟ್ಟಿಯಿಂದ ವಿಷಯವಾರು ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷಾ ದಿನದಂದು ಪೂರ್ವಾಹ್ನ ಮುಂಜಾನೆ ಬೆಳಗ್ಗೆ 7 ಗಂಟೆಗೆ ಏನು ಮಾಡ್ತಾರೆ, ಸೊ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಶಾಲಾ ಲಾಗಿನ್ದಲ್ಲಿ ಅದನ್ನು ಸಾಫ್ಟ್ ಕಾಪಿಯನ್ನು ಬಿಟ್ಟಿರ್ತಾರೆ. ಅದನ್ನು ಏನು ಮಾಡಬೇಕು, ಅದನ್ನು ಪ್ರಿಂಟ್ ತೊಗೊಂಡು ಸಂಬಂಧಿಸಿದ ಪ್ರೌಢಶಾಲಾ ಶಿಕ್ಷಕ ಪ್ರಶ್ನೆ ಪತ್ರವನ್ನು ಮುದ್ರಿಸಿಕೊಂಡು ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲು ಅಗತ್ಯ. ಸೇಮ್. ಸೊ ಮುಂಚೆನೇ ಕೊಡೋದಿಲ್ಲ, ಒಂದು ದಿನ ಮುಂಚೆನೂ ಕೊಡ್ತಾ ಇಲ್ಲ. ಸೊ ಅವತ್ತಿನ ದಿನದಂದೇ ಅದು ಬೆಳಗ್ಗೆ 7 ಗಂಟೆಗೆ ಅಪ್ಲೋಡ್ ಮಾಡ್ತಾರೆ. ಅದನ್ನು ತಕ್ಷಣವೇ ಪ್ರಿಂಟ್ಔಟ್ ತೊಗೊಂಡು ಅವ್ರು ಏನು ಮಾಡಬೇಕಾಗತ್ತ, ಪ್ರೌಢಶಾಲಾ ಶಿಕ್ಷಕರು ಅದನ್ನು ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಾಗತ್ತೆ. ಇನ್ನು SSLC ಪೂರ್ವ ಸಿದ್ಧತಾ ಪರೀಕ್ಷೆಯು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ದಿಕ್ಸೂಚಿಯಾಗಿರುತ್ತದೆ. ಭಾಳ ಬ್ಯೂಟಿಫುಲ್ ರೀ, ಹೌದ್ರಿ. ಮುಖ್ಯ ಪರೀಕ್ಷೆ ಯಾವ ರೀತಿ ನಡೀತಾ ಅದನ್ನು ಆ ರೀತಿ ದಿಕ್ಸೂಚಿಯನ್ನು ನೀಡುತ್ತೆ. ಆದ್ದರಿಂದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮುಖ್ಯ ಪರೀಕ್ಷೆಯನ್ನು ನಡೆಸುವ ರೀತಿಯಲ್ಲೇ ಶಿಸ್ತುಬದ್ಧವಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಜಿಲ್ಲಾ ಉಪನಿರ್ದೇಶಕರು, ಆಡಳಿತದವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಶಾಲಾ ಮುಖ್ಯ ಶಿಕ್ಷಕರುಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸುವುದು ಅಂತ ಕ್ಲಿಯರ್ ಕಟಾಗಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಮೇನ್ ಎಕ್ಸಾಮ್ ನಡೆಸ್ತಾ ಅದೇ ರೀತಿ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟ್ ನಡೆಸಬೇಕು, ಎಲ್ಲ ಶಾಲೆದವ್ರು ನಡೆಸಬೇಕು. ಅದಕ್ಕೆ BO ಆಗಿರ್ಬೋದು, ಎಲ್ಲ ಸೊ DDP ಆಗಿರ್ಬೋದು, ಅದನ್ನು ನೋಡ್ತಾ ಇರಬೇಕು, ಅಬ್ಸರ್ವೇಷನ್ ಮಾಡ್ತಾ ಇರಬೇಕು ಅಂತ ಕೊಟ್ಟಿದ್ದಾರೆ. ಪರೀಕ್ಷೆ ನಡೆದ ಮರುದಿನ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡಿ ಎಕ್ಸಾಮ್ ನಡೆದ ತಕ್ಷಣ ಮರುದಿನ ಮೌಲ್ಯಮಾಪನ ಮಾಡಬೇಕು. ಫಲಿತಾಂಶ ಮತ್ತು ಕಲಿಕೆ ಕೊರತೆಯನ್ನು ವಿದ್ಯಾರ್ಥಿ ಮತ್ತು ಪೋಷಕರ ಗಮನಕ್ಕೆ ತರುವುದು. ಇದು ಭಾಳಷ್ಟು ಒಳ್ಳೆಯ ಪಾಯಿಂಟ್ ರೀ. ಎಷ್ಟೋ ಪ್ರಿನ್ಸಿಪಲ್ಸ್ಗಳು, ಎಷ್ಟೋ ಹೆಡ್ ಮಾಸ್ಟರ್ಸ್ಗಳು ಇದನ್ನು ಅರ್ಥ ಮಾಡ್ಕೊಡ್ರಿ. ಏನಂತಂದರೆ ಪ್ರತಿಯೊಂದು ಪ್ರಗತಿಯನ್ನು ವಿದ್ಯಾರ್ಥಿನಿಯರ ಪ್ರಗತಿಯನ್ನು ಆಯಾ ಪೋಷಕರ ಗಮನಕ್ಕೆ ತಗೊಂಡು ಬನ್ನಿರಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ನಾವು ಮಾಡಬೇಕಾದ ಕೆಲಸ. ಓಕೆ, ಬರೀ ನಾವೇ ಒತ್ತಡ ತೊಗೋಬೇಡ್ರಿ, ಶಿಕ್ಷಕರು ಎಷ್ಟೊತ್ತ ಒತ್ತಡ ತೊಗೋತೀವಿ ಹೇಳ್ರಿ. ಸೊ ಜೊತೆಗೆ ಪೋಷಕರು ಏನಿರ್ತಾರಲ್ಲ, ಪಾಲಕರು ಮಗುವಿನ ಪಾಲಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದರೆ ಆ ಮಗುವಿನ ಪ್ರಗತಿ ಬಹಳಷ್ಟು ಈಸಿ ಆಗುತ್ತೆ. ಅರ್ಧಕ್ಕರ್ಧ ಹೊರೆ ಕಡಿಮೆ ಆಗುತ್ತೆ ಶಿಕ್ಷಕರ ಮೇಲಿದ್ದು. ಅದಕ್ಕೆ ಪೋಷಕರ ಗಮನಕ್ಕೆ ತರುವುದು ಇದು ಬಹಳಷ್ಟು ಇಂಪಾರ್ಟೆಂಟ್. ನಂತರದ ಉಳಿದ ದಿನಗಳಲ್ಲಿ ವಿದ್ಯಾರ್ಥಿಗಳು ಕಲಿಯದೇ ಇರುವ ಅಂಶಗಳ ಬಗ್ಗೆ ಕಲಿಕೆಯಾಗುವಂತೆ ಅಗತ್ಯ ಕ್ರಮ ವಹಿಸುವುದು. ಇದು ನಾನು ಕೂಡ ಮಾಡ್ತಾ ಇರುವಂಥ ಪಾಯಿಂಟ್ ಮಾಡಿ ಟೀಚರ್ಸ್ ನೋಡ್ತಾ ಇದ್ದಾರೆ. ಸೊ ಅಥವಾ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ಯಾವುದಲ್ಲಿ ಮಾರ್ಕ್ಸ್ ಹೋಗಿದ್ದಾವೆ, ಯಾವ ಏರಿಯಾದಲ್ಲಿ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದಿದ್ದಾವೋ ಸೊ ಅದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ರಿ. ಓಕೆ, ಅದಕ್ಕೆ ಹೆಚ್ಚಿನ ತಯಾರಿ ಮಾಡಿಕೊಡ್ರಿ. ಉಳ್ಕಿದ್ದನ್ನು ರೆಗ್ಯುಲರ್ ಓದ್ತಾ ಬನ್ನಿ, ಆದರೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡುವುದು ಅದಕ್ಕೆ. ಸೊ ಈ ಎಕ್ಸಾಂಪಲ್ ಯಾವುದೋ ಒಂದು ಗ್ರಾಮರ್ ಆಗಿದೆ, ರಿಪೋರ್ಟರ್ ಸ್ಪೀಚಲ್ಲಿ ಮಾರ್ಕ್ಸ್ ಹೋಗಿದ್ದಾವೆ ಅಂದರೆ ರಿಪೋರ್ಟರ್ ಸ್ಪೀಚ್ದ ಎಕ್ಸಾಮ್ಸನ್ನು ಜಾಸ್ತಿ ಸಾಲ್ವ್ ಮಾಡಿರಿ, ನಿಮ್ಮ ಸಬ್ಜೆಕ್ಟ್ ಮೀಟ್ ಮಾಡಿರಿ. ಇದೇ ರೀತಿ ಪ್ರತಿಯೊಂದು ವಿಷಯದು ಈ ರೀತಿ ಮಾಡ್ತಾ ಬನ್ನಿ. ಸೊ 100ಕ್ಕೆ 100 ಮಾರ್ಕ್ಸ್ ಬಂದೇ ಬರ್ತಾ. ಓಕೆ, ಪ್ರಸ್ತುತ ವಾರ್ಷಿಕವಾಗಿ 3 ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲಾಗುತ್ತಿದ್ದು, ಸೊ ಮುಂಚಿತವಾಗಿ ಸಿರೀಸ್ ಎಕ್ಸಾಮ್ ಅಂತ ನಡೆಸಿದ್ದು ಸರಣಿ ಪರೀಕ್ಷೆ ಆ ರೀತಿ 3 ನಡೆಸ್ತಾ ಇದ್ದಾರೆ. ಸದರಿ ಅವಕಾಶವನ್ನು ಸದುಪಯೋಗಿಸಿಕೊಂಡು ಫಲಿತಾಂಶದ ಸುಧಾರಣೆಗೆ
ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳ್ತಿದ್ದಾರೆ. ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಪರೀಕ್ಷಾ ಸಮಯದಲ್ಲಿ ನಕಲು ಮಾಡುವುದಾಗಿರ್ಬೋದು, ಪ್ರಶ್ನೆ ಪತ್ರಿಕೆ ಫೋಟೋ ತೆಗೆಯುವುದಾಗಿರ್ಬೋದು, ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ ಮುಖಾಂತರ ಹರಿಬಿಡುವುದಾಗಿರ್ಬೋದು, ಅಥವಾ ಪರೀಕ್ಷಾ ಕೇಂದ್ರಗಳಲ್ಲಿ ಚೀಟಿಗಳನ್ನು ಸರಬರಾಜು ಮಾಡುವುದು, ಇನ್ನಿತರ ಯಾವುದೇ ಪರೀಕ್ಷಾ ಅವ್ಯವಹಾರದ ಅಪರಾಧ ಕೃತ್ಯಕ್ಕೆ ಸಂಬಂಧಿಸಿದವರ ವಿರುದ್ಧ ಮಂಡಳಿ ಕಾಯ್ದೆ 1966, ಕರ್ನಾಟಕ ಶಿಕ್ಷಣ ಕಾಯ್ದೆ, ಕರ್ನಾಟಕ ಆ್ಯಕ್ಟ್ ನಂಬರ್ 18 ಆಫ್ 2017, ದ ಕರ್ನಾಟಕ ಎಜುಕೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2017 ಮತ್ತು ಉಲ್ಲೇಖಿತ 2ರ ಸರ್ಕಾರದ ಆದೇಶ ಸಂಖ್ಯೆ ED 24 SLB 2020 ದಿನಾಂಕ 18/3/2020 ಅನ್ವಯ ಕ್ರಮವನ್ನು ಏನು SSLC ಮೇನ್ಸ್ ಎಕ್ಸಾಮ್ ನಡೆಸ್ತಾರ ಆ ರೀತಿ ಎಲ್ಲವನ್ನು ತಯಾರಿ ಕೊಡ್ತಾ ಇದ್ದಾರೆ, ಸೂಚನೆಗಳು ಕೊಡ್ತಾ ಇದ್ದಾರೆ. ಏನಾದರೂ ಅಪರಾಧ ಆದರೆ ಕೇಸ್ ಆಗುತ್ತೆ ಅಂತಲೂ ಕೂಡ ಹೇಳ್ತಿದ್ದಾರೆ, ಯಾವ ಆಧಾರದ ಮೇಲೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು SSLC ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಗೌಪ್ಯತೆ ಮತ್ತು ಪಾರದರ್ಶಕತೆಯೊಂದಿಗೆ ಮುದ್ರಣಕ್ಕೆ ಕ್ರಮ ಕೈಗೊಂಡು ಪರೀಕ್ಷೆ ನಡೆಸಲು ಕೈಗೊಳ್ಳಬೇಕಾದ ಕ್ರಮಗಳು ಏನೇನೊಂದು ಕೊಟ್ಟಿದ್ದಾರೆ. ಸೊ 2025-26ನೇ ಸಾಲಿನ ರಾಜ್ಯ ಮಟ್ಟದ SSLC ಪರೀಕ್ಷೆಗೆ ನೋಂದಾಯಿಸಿರುವ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಮಂಡಳಿ ಜಾಲತಾಣದಿಂದ ಪೂರ್ವ ಸಿದ್ಧತಾ ಪರೀಕ್ಷೆ 1ರ ವೇಳಾಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಆಲ್ರೆಡಿ ಕೊಟ್ಟಿದ್ದಾರೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಚ್ಚಿದ್ದೇವೆ, ಎಲ್ಲ ಸ್ಕೂಲಲ್ಲಿ ಅದನ್ನು ನೋಟಿಸ್ ಬೋರ್ಡ್ಗೆ ಹಂಚಿದ್ದೇವೆ. ಸೊ 2025-26ನೇ ಸಾಲಿನ ಪೂರ್ವ ಸಿದ್ಧತಾ ಪರೀಕ್ಷೆ 1ರ ಪ್ರಶ್ನೆ ಪತ್ರವನ್ನು ಆಯಾ ವಿಷಯದ ಪರೀಕ್ಷಾ ದಿನದಂದು ಪೂರ್ವಾಹ್ನ 7 ಗಂಟೆಗೆ ಅಂತ ಬೆಳಗ್ಗೆ 7 ಗಂಟೆಗೆ ಸೊ ಮಂಡಳಿಯಿಂದ ಶಾಲಾ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಲಾಗುವ ಪ್ರಶ್ನೆಯನ್ನು ಸ್ವತಃ ಶಾಲಾ ಮುಖ್ಯ ಶಿಕ್ಷಕರೇ ತಮ್ಮ ಶಾಲಾ ಲಾಗಿನ್ ಮಾಡಿ ಮೊಬೈಲ್ ಸಂಖ್ಯೆ ಬರುವ OTP ಬರುತ್ತೆ. ಅದು ಆ್ಯಕ್ಚುಲಿ ಲಾಗಿನ್ ಆದ ತಕ್ಷಣ OTPಯನ್ನು ನಮೂದಿಸುವ ಮೂಲಕ ಪ್ರಶ್ನೆ ಪತ್ರಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆಯಾ ದಿನದ ಎಲ್ಲ ವಿಷಯದ ಪ್ರಶ್ನೆ ಪತ್ರಗಳು ಲಾಗಿನ್ನಲ್ಲಿ ಲಭ್ಯವಿರುವುದನ್ನು ಖಾತರಿಪಡಿಸಿಕೊಂಡು ಗೌಪ್ಯತೆ ಕಾಪಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳ ಸಂಖ್ಯೆ ಗುಣವೊಂದಿಗೆ ಮುದ್ರಣೆ ಎಷ್ಟು ಅದನ್ನು ಅಷ್ಟನ್ನು ಮುದ್ರಣೆ ಮಾಡಿಕೊಡ್ರಿ. ಓಕೆ, ಸೊ ಪ್ರಶ್ನೆ ಪತ್ರಿಕೆಗಳ ಮುದ್ರಣ ಒಂದು ಟೀಚರ್ಸ್ ಕೂಡ ಮಾಡ್ಕೋಬೋದು ಅನಿಸುತ್ತೆ, ಅದೇನು ತೊಂದರೆ ಇಲ್ಲ. ವಿಷಯ ಶಿಕ್ಷಕರು ಕೂಡ ಒಂದು ಬೇಕಲ್ಲ. ಪ್ರಶ್ನೆ ಪತ್ರಿಕೆಗಳ ಮುದ್ರಣ ಸಂದರ್ಭದಲ್ಲಿ ಪೆನ್ ಡ್ರೈವ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್, ಮೊಬೈಲ್ ಫೋನ್ ಇತ್ಯಾದಿಗಳನ್ನು ಬಳಸದಂತೆ ಕ್ರಮ ವಹಿಸೋದು. ಪ್ರಶ್ನೆ ಪತ್ರ ಮುದ್ರಣ ಮಾಡ್ತಿರ್ತಾರೆ ನೋಡ್ರಿ, ಆ ಟೈಮ್ದಲ್ಲಿ ಸೊ ಪೆನ್ ಡ್ರೈವ್ದಲ್ಲಿ ಕ್ವೆಶ್ಚನ್ ಪೇಪರ್ನ ಹಾಕೊಳ್ಳೋದಾಗಿರ್ಬೋದು, ಹಾರ್ಡ್ ಡಿಸ್ಕ್ದಲ್ಲಿ ಆಗಿರ್ಬೋದು, ಮೊಬೈಲ್ ಫೋನ್ದಲ್ಲಿ ಈ ರೀತಿ ಅದನ್ನು ತೊಗೊಂಡು ಯಾರಿಗೋ ತೋರಿಸೋದಾಗಿರ್ಬೋದು, ಈ ರೀತಿ ಬಳಸದಂತೆ ಕ್ರಮ ವಹಿಸ್ಕೋಬೇಕು ಪ್ರಾಂಶುಪಾಲರು, ಹೆಡ್ ಮಾಸ್ಟರು, ಮುಖ್ಯ ಶಿಕ್ಷಕರು. ಇನ್ನು ಮುದ್ರಣ ಕಾರ್ಯ ಮುಗಿದ ನಂತರ ಹೆಚ್ಚುವರಿಯಾಗಿ ಪ್ರಶ್ನೆ ಪತ್ರಿಕೆಗಳು ಉಳಿದಿದ್ದಲ್ಲಿ ಅವುಗಳನ್ನು ಸೂಕ್ತ ಭದ್ರತೆಯಿಂದ ಸುರಕ್ಷಿತ ಸಂರಕ್ಷಿಸಿಕೊಂಡು ಪರೀಕ್ಷೆ ಮುಗಿದ ನಂತರ ಅವುಗಳನ್ನು ನಿಯಮಾನುಸಾರ ವಿಲೆ ಮಾಡೋದು. ಬ್ಯೂಟಿಫುಲ್ ರೀ, ಎಂಥ ಇಷ್ಟು ಅದ್ಭುತ ಕೆಲಸ ಮಾಡ್ತಿದ್ದಾರೆ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿದವರು. ಸೇಮ್ ನಾವು ಏನು SSLC ಮೇನ್ ಎಕ್ಸಾಮ್ ಯಾವ ರೀತಿ ನಡೆಸ್ತಾ ಅದೇ ರೀತಿ ಮಾಡಿರಿ. ಉಳಿದ ಕ್ವಶನ್ ಪೇಪರ್ನ ಅದನ್ನು ಭದ್ರವಾಗಿ ಇಟ್ಟುಕೊಂಡು ಭದ್ರತೆಯೊಂದಿಗೆ ಸುರಕ್ಷಿತವಾಗಿ ಇಟ್ಟುಕೊಂಡು ಎಕ್ಸಾಮ್ ಮುಗಿದ ನಂತರ ಅವುಗಳನ್ನು ಏನು ನಿಯಮ ಇರ್ತದೆ ಅದ್ರ ಪ್ರಕಾರ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರಶ್ನೆ ಪತ್ರಗಳು ಮುದ್ರಣ ಕಾರ್ಯ ಪೂರ್ಣಗೊಂಡ ನಂತರ ಪ್ರಶ್ನೆ ಪತ್ರಗಳಿಗೆ ಎಲ್ಲ ಮಾಹಿತಿಗಳನ್ನು ಅಳಿಸಿ ಹಾಕಿರುವುದನ್ನು ಅಲ್ಲಿ ಏನಾದರೂ ಇಟ್ಕೊಂಡಿದ್ದರೆ, ಯಾರಾದರೂ ಸೇವ್ ಮಾಡಿ ಇಟ್ಕೊಂಡಿದ್ದರೆ ಅದನ್ನು ಅಳಿಸಿ ಹಾಕಿರೋದು ಚೆಕ್ ಮಾಡಬೇಕು. ಯಾವುದೇ ಮಾಹಿತಿಯು ಗಣಕಯಂತ್ರದಲ್ಲಿ ಉಳಿದುಕೊಳ್ಳದಿರುವ ಬಗ್ಗೆ ಖಾತ್ರಿ ಪಡಿಸಿಕೊಳ್ಳಬೇಕು. ಡೌನ್ಲೋಡ್ ಮಾಡಿದ ತಕ್ಷಣ ಸೊ ರೀಸೈಕಲ್ ಬಿನ್ನಲ್ಲಿ ಇದನ್ನು ಅಥವಾ ಅಲ್ಲಿ ಯಾವ್ದಾರ ಇದರಲ್ಲಿ ಸೇವ್ ಮಾಡಿಟ್ಟಿರ್ತಾರೆ ಅದನ್ನು ಕೂಡ ಡಿಲೀಟ್ ಮಾಡಬೇಕು. ಪ್ರಿಂಟ್ ಮಾಡಿದ ತಕ್ಷಣ ಯಾರೇ ಪ್ರಿಂಟ್ ಮಾಡಲಿ ಸೊ ತಕ್ಷಣವೇ ಅದನ್ನು ಡಿಲೀಟ್ ಮಾಡಬೇಕು. ಸೊ ಇದು ಯಾಕೆ ಅಪ್ಲೈ ಆಗುತ್ತೆ ಅಂತಂದರೆ ಓಕೆ, ಸೊ ಆ ಮುದ್ರಣ ಆ ಶಾಲೆಯಲ್ಲಿದ್ದರೆ ಭಾಳಷ್ಟು ಅನುಕೂಲ ಆಗುತ್ತೆ, ಏನೂ ತೊಂದರೆ ಇರಲ್ಲ. ಓಕೆ, ಆಮೇಲೆ ಇನ್ನೊಂದು ನಾವು ಮಾಡಲೇಬೇಕಾದ ಕೆಲಸವನ್ನು ಅವರು ನಿಯಮಾನುಸಾರ ಹೇಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಮಗು ಯಾವ ಇದರಲ್ಲಿದ್ದೇನೆ, ಯಾವ ಲೆವೆಲ್ದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ರೀ. ಮುದ್ರಣ ಕಾರ್ಯ ನಿರ್ವಹಿಸುವಾಗ ಸರಿಯಾಗಿ ಮುದ್ರಣ ಆಗದಿರುವ, ಬಳಸಲು ಯೋಗ್ಯವಲ್ಲದ ಅಥವಾ ಅಪೂರ್ಣವಾಗಿ ಮುದ್ರಿತವಾಗಿರೋ ಕಾಗದವನ್ನು ಸಂಪೂರ್ಣ ನಾಶ ಮಾಡೋದು, ಹರಿದಾಕಿ ಅದನ್ನು ಇದು ಮಾಡಿ ಅಂತ ಹೇಳ್ತಿದ್ದಾರೆ. ಪರೀಕ್ಷೆ ನಂತರ ಉತ್ತರ ಪತ್ರಿಕೆ ಮೌಲ್ಯಮಾಪನ ಶಾಲಾಂತರದಲ್ಲೇ ಮಾಡ್ತಾರೆ, ಆಯಾ ವಿಶೇಷ ಶಿಕ್ಷಕರು ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ಬಟ್ ವಿಶೇಷ ಶಿಕ್ಷಕರು ಮಾಡಬೇಕಾದ್ರೆ ಭಾಳಷ್ಟು ಸ್ಟ್ರಿಕ್ಟಾಗಿ ಚೆಕ್ ಮಾಡೋಣ ಟೀಚರ್ಸ್, ಯಾಕಂದರೆ ಸ್ವಲ್ಪ ಕೂಡ ಮಿಸ್ಟೇಕ್ ಆಗೋದು ನೋಡಿ ನೆಕ್ಸ್ಟ್ ಅವ್ರು ತಯಾರಿ ಮಾಡ್ಕೋತಾರೆ ಆ ವಿಷಯಕ್ಕೆ. ಇನ್ನು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಶಾಲೆ ಮುಖ್ಯ ಶಿಕ್ಷಕರು ನೋಂದಾಯಿತ ಮೂಲಕ OTP ಬರುತ್ತದೆ, ಓಕೆ ರವಾನಿಸಲಾಗುತ್ತದೆ. ಸದರಿ OTPಯನ್ನು ಬಳಸಿಕೊಂಡು ಪ್ರಶ್ನೆ ಡೌನ್ಲೋಡ್ ಮಾಡ್ಕೋತಾರೆ. ಡೌನ್ಲೋಡ್ ಮಾಡ್ಕೊಂಡು ಪ್ರಶ್ನೆ ಮೇಲೆ ಶಾಲಾ ಆಗಿನ ಸಂಕೇತ ವಾಟರ್ ಮಾರ್ಕ್ ಇದ್ದು ಅದು ಮಜಾ ಇದೆ ರೀ. ಆ ಏನು ಡೌನ್ಲೋಡ್ ಮಾಡ್ಕೋತಾರೆ ನೋಡ್ರಿ, ಆ ಕ್ವಶನ್ ಪೇಪರ್ ಮೇಲೆ ಒಂದು ವಾಟರ್ ಮಾರ್ಕ್ ಇರ್ತದೆ, ಆ ಶಾಲಾ ಸಂಕೇತದ ವಾಟರ್ ಮಾರ್ಕ್ ಇರ್ತದೆ. ಎಕ್ಸಾಂಪಲ್ ನಮ್ಮದು ಒಂದು ಸ್ಕೂಲ್ ಇದೆ, ಇನ್ನೊಂದು ಪಕ್ಕದ ಸ್ಕೂಲ್ ಇದೆ ಅಂದ್ಕೊಡಿ. ನೀವೇ ಈಗ 50 ವಿದ್ಯಾರ್ಥಿಗಳಾದ್ರೆ 100 ತೆಗೆದುಬಿಟ್ರೆ ನಮಗೊಂದು 50 ಆಗ್ತದೆ ಅಂತ ಅನ್ನಪ್ಲೇ ಬರೋದಲ್ಲ. ಯಾಕೆ ಗೊತ್ತಾ? ಸೊ ನಮ್ಮ ಸ್ಕೂಲ್ ಲಾಗಿನ್ ಆದ ಅಂದರೆ ಸೊ ನಮ್ಮ ಸ್ಕೂಲ್ ವಾಟರ್ ಮಾರ್ಕ್ ಆ ಕ್ವಶನ್ ಪೇಪರ್ ಮೇಲೆ ಇರುತ್ತೆ. ಅದ್ಭುತ ರೀ. ಅದಕ್ಕೆ ಆಯಾ ಸ್ಕೂಲ್ದವರೇ ಅವರೇ ಪ್ರಿಂಟ್ ತೊಗೊಳ್ಕೊಂಡಂಥ
ಪ್ರಶ್ನೆ ಪತ್ರಗಳನ್ನು ಕೊಡಬೇಕಾಗುತ್ತೆ. ಯಾವುದಾದ್ರೂ ಶಾಲೆ ಪ್ರಶ್ನೆ ಪತ್ರಗಳು ಇಲ್ಲಿ ಕೊಟ್ಟಿದ್ದಾರೆ ಪರೀಕ್ಷಾ ಪೂರ್ವದಲ್ಲಿ ಅಥವಾ ಪರೀಕ್ಷಾ ಸಂದರ್ಭದಲ್ಲಿ ಸೋರಿಕೆ ಆದಲ್ಲಿ ಸೊ ಅಲ್ಲಿ ಗೊತ್ತೇ ಆಗ್ಬಿಡುತ್ತಲ್ಲ, ಯಾಕಂದ್ರೆ ವಾಟರ್ಮಾರ್ಕ್ ಇರ್ತವೆ ಯಾವ ಸ್ಕೂಲ್ದ ಇದೆ ಅನ್ನೋದು ಕ್ವಶನ್ ಪೇಪರ್ ಗೊತ್ತಾಗ್ಬಿಡ್ತದೆ. ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರ ಮೇಲೆ ನಿಯಮಾನುಸಾರ ಕ್ರಮ ಜರುಗಿಸಲು ಬಿಡೋದಿಲ್ಲ ಡೆಫಿನೆಟ್ಲಿ, ಆ ರೀತಿ ಏನಾದ್ರು ಮಾಡಿದ್ದೆ ಆದಲ್ಲಿ. ಆದ್ದರಿಂದ 2020-21ನೇ ಸಾಲಿನ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಯಾವುದೇ ವ್ಯತ್ಯಾಸಗಳು ಆಗದಂತೆ ಜಿಲ್ಲಾ ಉಪನಿರ್ದೇಶಕರು, ಆಡಳಿತ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಜಿಲ್ಲಾ ಮತ್ತು ತಾಲೂಕು ವ್ಯಾಪ್ತಿಯ ಎಲ್ಲ ಶಾಲಾ ಮುಖ್ಯ ಶಿಕ್ಷಕರು ಸೂಕ್ತ ಮಾರ್ಗದರ್ಶನ ಕೊಡಬೇಕು. ಅದರ ಮೂಲಕ ಏನು ಮಾಡಬೇಕು, ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ನಡೆಸಲು ಸೂಕ್ತ ಕ್ರಮ ವಹಿಸಬೇಕು ಈ ಮೂಲಕ ತಿಳಿಸಿದೆ. ಹಾಗೆ ಮೌಲ್ಯಮಾಪನದ ನಂತರ ವಿದ್ಯಾರ್ಥಿಗಳ ಅಂಕಗಳನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕು. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಕಲಿಕೆಗೆ ಗಮನ ಹರಿಸುವಂಥದ್ದು ಅದ್ಭುತ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿನೂ ನಮ್ಮ ಕರ್ನಾಟಕದಲ್ಲಿ ರಿಸಲ್ಟ್ ಕಡಿಮೆ ಬರಲಿಕ್ಕೆ ಹೇಗೆ ಸಾಧ್ಯ ರೀ? ಈ ಸಲ 2025-26ನೇ ಸಾಲಿಂದು SSLC ರಿಸಲ್ಟ್ ಅದ್ಭುತವಾಗಿ ಬಂದೇ ಬರುತ್ತೆ. ಇಷ್ಟೊಂದು ತಯಾರು ಮಾಡ್ತಿದ್ದಾರೆ. ಸೊ ಪ್ರಕಾಶ್ ಜಿ.ಟಿ. ನಿಟ್ಟಾಲಿ ಭಾರತೀಯ ಆಡಳಿತ ಸೇವೆ ಅಧ್ಯಕ್ಷರು ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಜಿಲ್ಲಾ ಉಪನಿರ್ದೇಶಕರಿಗೆ ಕೂಡ ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ರಾಜ್ಯ ಎಲ್ಲ ಸರ್ಕಾರಿ ಹಾಗೂ ಸರ್ಕಾರದ ಮಾನ್ಯತೆ ಪಡೆದ ಅನುದಾನಿತ ಎಲ್ಲ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾಗಿರ್ಬೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ರವಾನೆ ಆಗಬೇಕಂತ ಇದೆ. ಹಿರಿಯ ಸಹಾಯಕ ನಿರ್ದೇಶಕರು ಗಣಕ ಶಾಖೆ ಅವರಿಗೆ ಕೃಷಿ ಶಾಖೆ ಲೆಕ್ಕ ಕಚೇರಿ ಪ್ರತಿಯನ್ನು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎಲ್ಲರಿಗೂ ಅವ್ರು ಕೊಟ್ಟಂಥದ್ದು ಇದೆ. ಸೊ ಇಷ್ಟರ ಮೇಲೆ ನಮಗೇನು ಗೊತ್ತಾಗುತ್ತೆ ಅಂದರೆ ಎಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ದವರು. ಕರ್ನಾಟಕ ಶಾಲಾ ಶಿಕ್ಷಣ ಪರೀಕ್ಷಾ ಮಂಡಳಿದವರು ಎಷ್ಟು ಅದ್ಭುತವಾಗಿ ತಗೊಳ್ತಾ ಇದ್ದಾರೆ. ಅದಕ್ಕಾಗಿ ಮಾಡಿ ಸ್ಟೂಡೆಂಟ್ಸ್ ಹೆಚ್ಚಿಗೆ ಹೆದರ್ಕೊಳ್ಳುವಂಥದ್ದು ಏನಿಲ್ಲ. ಸೋಮವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಪ್ರಾಮಾಣಿಕವಾಗಿ ಬರೀರಿ. ಸೊ ಯಾವ ಅವ್ರದ್ದು ಇವ್ರದ್ದು ನೋಡಿ ಬರಿಬೇಡ್ರಿ, ಸ್ವಂತಿಕೆಯಿಂದ ಬರೀರಿ. ನಿಮ್ಮ ಶಾಲೆಯ ಶಿಕ್ಷಕರೇ ಅದನ್ನು ಮೌಲ್ಯಮಾಪನ ಮಾಡೋದರಿಂದ ನೀವು ಯಾವ ಏರಿಯಾದಲ್ಲಿ ಯಾವ ವಿಭಾಗದಲ್ಲಿ ನೀವು ವೀಕ್ ಅದಿರೋದು ಗೊತ್ತಾಗುತ್ತೆ. ಅದಕ್ಕೆ ಶಿಕ್ಷಕರು ಇನ್ನೂ ಹೆಚ್ಚಿಗೆ ನಿಮಗೆ ತಯಾರಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಚೆನ್ನಾಗಿ ಓದ್ರಿ. ಏನಾದರೂ ಇದ್ದರೆ ನಮ್ಮ ವಿಷಯದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಮುಗಿಸ್ತೀನಿ. ಇದೊಂದಾಗಿತ್ತು ಸಿಂಪಲ್ ಮಾಹಿತಿ, ಆದರೆ ಅದ್ಭುತ ಮಾಹಿತಿ, ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫಾರ್ ದಿಸ್ SSLC ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿಗೆ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು, ಜಾಯಿನ್ ಆಗೋದ್ರ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.